ಇವತ್ತು ಈ 10ನೇ ತರಗತಿಯಲ್ಲಿ ಇಬ್ರು ಸಾಧಕರನ್ನ ಪರಿಚಯಿಸ್ತಕ್ಕಂತ ಒಂದು ಸಂದರ್ಭ ಬಂದಿದೆ ಮಕ್ಕಳ. ಇಲ್ಲಿ ಯಾರು ಆ ಸಾಧಕರು ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಗೆ ಸರ್ವ ವಿಶ್ವೇಶ್ವರಯ್ಯನವರು ಅಂತ. ಯಾವುದು ಹಾಗಾದ್ರೆ ಆ ಪಾಠ? ಭಾಗ್ಯ ಶಿಲ್ಪಿಗಳು ಅಂತ ಒಂದು ಗದ್ಯ ಭಾಗ. ಭಾಗ್ಯ ಶಿಲ್ಪಿಗಳು. ಮೈಸೂರು ಸಂಸ್ಥಾನಕ್ಕೆ ಒಂದು ಭಾಗ್ಯವನ್ನ ಅದೃಷ್ಟವನ್ನ ತಂದ್ಕೊಟ್ಟಂತ ಇವರು ಮಹಾನ್ ಸಾಧಕರು ಯಾರು ಅಂತಂದ್ರೆ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರು, ಇನ್ನೊಬ್ರು ಸರ್ವ ವಿಶ್ವೇಶ್ವರಯ್ಯ. ಹಾಗಾದ್ರೆ ಈ ಗದ್ಯ ಭಾಗವನ್ನ ಬರೆದವರು ಯಾರು ಅಂತಂದ್ರೆ DS ಜಯಪ್ಪ ಗೌಡ ಅಂತಕ್ಕಂಥವ್ರು. GS ಜಯಪ್ಪ ಗೌಡ ಅಂತಕ್ಕಂಥವ್ರು ಅವರೊಂದು ಭಾವಚಿತ್ರವನ್ನ ನೋಡಿ. ಯಾರು ಕಮ್ಮಿ? ಜಯಪ್ಪ ಗೌಡ. ಹೌದಾನೆ? ಹಾಗಾದ್ರೆ ನಾವು ಇವಾಗ ಜಯಪ್ಪ ಗೌಡರ ಒಂದು ಪರಿಚಯವನ್ನ ಸಂದರ್ಶನದ ಮೂಲಕ ತಿಳ್ಕೋಣ ಮಕ್ಕಳ. ಈ ಸಂದರ್ಶನ ಚಟುವಟಿಕೆಯನ್ನ ಜಯಪ್ಪ ಗೌಡನಾಗಿ ಹರ್ಷ ಅವರು ಹಾಗೇನೆ ಆಂಕರಿಂಗ್ ಆಗಿ ಅನುಷ ಅವರು ನಡೆಸಿಕೊಡ್ತಾರೆ. ಇವರು ವೀಕ್ಷಣೆ ಮಾಡೋಣ. ಎಲ್ಲರಿಗೂ ನಮ್ಮ ಸಿರಿಗನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಮ್ಮ ಚಾನೆಲ್ಗೆ DS ಜಯಪ್ಪ ಗೌಡರವರು ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತ. ಇಂದು ನಾವು ನಮ್ಮ ಚಾನೆಲ್ನಲ್ಲಿ ಅವರ ಬಗ್ಗೆ ತಿಳಿದುಕೊಳ್ಳೋಣ. DS ಜಯಪ್ಪ ಗೌಡರೇ, ನೀವು ಜನಿಸಿದ್ದು ಯಾವಾಗ? ನಾನು 1947ರಲ್ಲಿ. ನೀವು ಜನಿಸಿದಂಥ ಸ್ಥಳ? ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರಹಳ್ಳಿ. ನೀವು ಬರೆದಿರುವಂತಹ ಕೃತಿಗಳು? ಕರ್ನಾಟಕದ ಗ್ರಾಮೀಣ ಸಂಸ್ಥೆಗಳು, ದಿವಾನ ಸರ್ವ ವಿಶ್ವೇಶ್ವರಯ್ಯನವರ ಸಾಧನೆಗಳು, ಜನಪದ ಆಟಗಳು, ಮೈಸೂರು ಒಡೆಯರು. ನಿಮಗೆ ದೊರೆತಿರುವಂತಹ ಪ್ರಶಸ್ತಿಗಳು? ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಧಾರವಾಡ ಕರ್ನಾಟಕ ಸಂಶೋಧನಾ ಪ್ರಶಸ್ತಿ. DS ಜಯಪ್ಪ ಗೌಡರವರು ಅವರ ಕಿರುಪರಿಚಯವನ್ನು ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ನೋಡಿದ್ರಲ್ಲ ಮಕ್ಕಳ, ತುಂಬಾ ಚೆನ್ನಾಗಿ ಸಂದರ್ಶನದ ಮೂಲಕ ಕವಿ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇವಾಗ ನಾನು ಕೆಲವೊಂದು ಸಾಧಕರ ಭಾವಚಿತ್ರಗಳನ್ನ ತೋರಿಸ್ತೀನಿ ಮಕ್ಕಳ. ಆ ಸಾಧಕರು ಯಾರ್ಯಾರು ಅನ್ನೋದನ್ನ ನೀವು ಗುರುತಿಸ್ಬೇಕು. ಅರ್ಥ ಆಯ್ತಲ್ಲ? ರಾಷ್ಟ್ರಪಿತ, ನಮಗೆಲ್ಲ ಸ್ವತಂತ್ರವನ್ನ ತಂದುಕೊಟ್ಟಂತ ರಾಷ್ಟ್ರಪಿತ ಅಂತ ಗಾಂಧೀಜಿ. ಹಾಗೇನೆ ಇವ್ರು ಯಾರು? ಸ್ವಾಮಿ ವಿವೇಕಾನಂದ. ವೆರಿ ಗುಡ್. ಹಾಗೇನೆ ಇವರು ಬಸವಣ್ಣ. ಗೊತ್ತಾನೆ? 12ನೇ ಶತಮಾನದಲ್ಲಿ ಜಾತಿಯ ಅಂದ್ರೆ ಯಾವ್ದ್ರ ವಿರುದ್ಧ? ಜಾತಿ ಪದ್ಧತಿಯ ವಿರುದ್ಧ ಸಿಟ್ಟಿದ್ದಂತ ಒಬ್ಬ ಮಹಾನ್ ವಚನಕಾರ. ಹಾಗೇನೆ ಇವ್ರು ಯಾರು? ಇವ್ರ ಕಥೆ ನಾನು ಹೇಳಿದ್ದೆ ಮಕ್ಕಳ ಇವಾಗ. ಹೌದಾನೆ? ಇವರು ಕೂಡ ಒಬ್ಬ ಮಹಾನ್ ಸಾಧಕ. ನೋಡಿ ಮಕ್ಕಳ, ಇವರೆಲ್ಲರೂ ಸಾಧಕರು, ಹೌದಲ್ವಾ? ಹೌದಾನೆ? ಇವರು ಇಷ್ಟು ಮಾತ್ರ ಸಾಧಕರ? ಹಾಗಾದ್ರೆ ಎಲ್ಲರೂ ಸಾಧಕರ ಆಗ್ಬೋದಲ್ವಾ? ಎಲ್ಲರಿಗೂ ಸಾಧಕರಾಗ್ತಕ್ಕಂಥ ಅವಕಾಶ ಇದೆ ಅಲ್ವಾ? ಹೌದಾನೆ? ಆದ್ರೆ ಎಲ್ಲರೂ ಕೂಡ ಸಾಧಕರು ಆಗಲ್ಲ. ಯಾಕೆ ಅಂತಂದ್ರೆ ಎಲ್ಲರಿಗೂ ಕೂಡ ಅಪಾರವಾದಂತಹ ಬುದ್ಧಿವಂತಿಕೆ ಅನ್ನೋದು
ಸಾಮಾಜಿಕ ಹೊಣೆಗಾರಿಕೆ ಅನ್ನೋದು, ಸಂಕಲ್ಪ, ಪರಿಶ್ರಮ, ಹೌದಾನೆ, ಇವೆಲ್ಲವೂ ಕೂಡ ಎಲ್ಲರಲ್ಲೂ ನೆಲೆಸಿರೋಕೆ ಸಾಧ್ಯ ಇಲ್ಲ ಮಕ್ಕಳು. ಅದರಿಂದಾಗಿ ಇವೆಲ್ಲವೂ ಕೂಡ ಯಾರಲ್ಲಿ ನೆಲೆಸಿರ್ತಾರೋ ಅಂಥವ್ರು ನಾವೇನಂತೀವಿ, ಸಾಧಕರು ಅಂತೇಳಿ ಹೇಳ್ತಾ ಹೋಗ್ತೀವಿ. ನಾವು ಸಾಧನೆ ಮಾಡಕ್ ಹೊರಟಿದೀವಿ ಅಂತ ಅಂದಾಗ ಆ ಸಾಧನೆಯ ದಾರಿಯಲ್ಲಿ ನಮಗೆ ಅಡ್ಡಿ ಆತಂಕಗಳು ಬರುತ್ತೆ, ಹೌದಲ್ವಾ ಮಕ್ಕಳ? ಅದರಿಂದಾಗಿ ಆ ಬರ್ತಕ್ಕಂಥ ಅಡ್ಡಿ ಆತಂಕಗಳನ್ನ ಮೆಟ್ಟಿ ನಿಂತು ನಾವು ನಮ್ಮ ಗುರಿಯನ್ನ ಏನ್ ಮಾಡ್ಬೇಕು, ತಲುಪಬೇಕು. ಹಾಗೇನೆ ಇಂತಹ ಒಂದು ಸಾಧಕರನ್ನ ಪರಿಚಯಿಸಿಕೊಡ್ತಕ್ಕಂಥದ್ದು ಪ್ರಸ್ತುತ ಗದ್ಯ ಭಾಗದ ಆಶಯ ಮಕ್ಕಳ. ಹಾಗೇನೆ ನಾವು ಮುಂದುವರೆದು ಈ ಗದ್ಯ ಭಾಗದ ಒಂದು ಆಶಯ ಭಾವ ಏನ್ ಹೇಳುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಮಕ್ಕಳ. ಪರಿಶ್ರಮ, ಪ್ರತಿಭೆ, ನಿಷ್ಠೆ ಇದ್ದರೆ ಧ್ಯೇಯವನ್ನು ಸಾಧಿಸುತ್ತೇನೆಂಬ ಸಂಕಲ್ಪವಿದ್ದರೆ ಸವಾಲುಗಳನ್ನು ಎದುರಿಸಿ ಯಶಸ್ಸು ಪಡೆಯಬಹುದು. ಹೌದಲ್ವಾ? ನಾವು ಸಾಧಕರ ಆಗ್ಬೇಕು ಅಂದ್ರೆ ನಮ್ಮಲ್ಲಿ ಪ್ರತಿಭೆ ಇರಬೇಕು, ನಾವು ಪರಿಶ್ರಮ ಪಡಬೇಕು. ಮತ್ತೆ ಈಗ ನಿಮ್ಮನ್ನೇ ತೆಗೆದುಕೊಳ್ಳೋಣ, ನೀವೆಲ್ಲ 10ನೇ ತರಗತಿ ವಿದ್ಯಾರ್ಥಿಗಳು. ಈಗ ನಿಮ್ಮಲ್ಲಿ ಎಲ್ಲರಿಗೂ ಗುರಿ ಇದೆ, ಏನು? ನಾನು SSLCಯಲ್ಲಿ ಡಿಸ್ಟಿಂಕ್ಷನ್ ಬರಬೇಕು, ಫಸ್ಟ್ ಕ್ಲಾಸ್ ಬರಬೇಕು, ಹೌದಾನೆ, ಇಷ್ಟು ಪರ್ಸೆಂಟೇಜ್ 95% ತೆಗಿಬೇಕು, 95 ತೆಗಿಬೇಕು ಅಂತಕ್ಕಂಥ ಒಂದು ಗುರಿ ಇಟ್ಕೊಂಡಿದ್ದೀರಿ. ಆ ಗುರಿಯನ್ನ ತಲುಪಬೇಕು ಅಂದ್ರೆ ಸುಮ್ಮನೆ ಆಗುತ್ತಾ? ಸುಮ್ಮನೆ ಮನೇಲಿ ಮಲ್ಕೊಂಡ್ರೆ ಆಗುತ್ತಾ? ಪಾಠ ಕೇಳಿದ್ರೆ ಆಗುತ್ತಾ? ನಾವು ಕಷ್ಟಪಟ್ಟು ಓದ್ಬೇಕು, ಪರಿಶ್ರಮ ಪಡಬೇಕು, ಹೌದಾನೆ, ಅದಕ್ಕೆ ತಕ್ಕನಾದಂತ ಪ್ರತಿಭೆ ನಮ್ಮಲ್ಲಿ ಇರಬೇಕು. ಹಾಗಾದಾಗ ಮಾತ್ರ ನಾವೇನ್ ಮಾಡ್ತೀವಿ, ಗುರಿಯನ್ನ ತಲುಪ್ತೀವಿ. ನಾವು ಅನ್ಕೊಂಡಂಗೆ ಫಸ್ಟ್ ಕ್ಲಾಸ್, ಡಿಸ್ಟಿಂಕ್ಷನ್, 95% ಎಲ್ಲ ತೆಗೆದುಕೊಳ್ತೀವಿ. ಹಾಗೆ ಇರೋ ಮಕ್ಕಳ ನಮ್ಮಲ್ಲಿ ದೃಢ ಸಂಕಲ್ಪ, ಪ್ರತಿಭೆ, ನಿಷ್ಠೆ, ದೇಹ ಅನ್ನೋದು ಇದ್ರೆ ನಾವು ಏನ್ ಬೇಕಾದ್ರೂ ಕೂಡ ಸಾಧಿಸಬಹುದು. ಬಡತನದ ಬವಣೆಯಾಗಲಿ ಯಾವುದೇ ತಾರತಮ್ಯವಾಗಲಿ ಅದನ್ನು ನಿರ್ಬಂಧಿಸಲಾರದು. ಏನಾದ್ರು ಸಾಧನೆ ಮಾಡಕ್ ಹೊರಟಿರ್ತಕ್ಕಂತಹ ವ್ಯಕ್ತಿಗಳಿಗೆ ಬಡತನ ಯಾವತ್ತೂ ತೊಡಕಲ್ಲ ಮಕ್ಕಳ, ಹೌದಲ್ವಾ? ಈಗ ನಮ್ಮಲ್ಲಿ ಹಲವಾರು ಜನ ಸಾಧಕರನ್ನ ನಾವು ನೋಡ್ತಾ ಹೋಗ್ತೀವಿ. ಅವರೇನು ಹುಟ್ಟುತ್ತಾನೆ ಚಿನ್ನ ಚಮಚನ ಬಾಯಲ್ಲಿ ಇಟ್ಕೊಂಡು ಬಂದವರೇನಲ್ಲ. ವಿಶ್ವೇಶ್ವರಯ್ಯನವ್ರು ತೆಗೆದುಕೊಳ್ಳಿ, ಹೌದಾನೆ, ಅವ್ರು ದಿವಾನರಾಗಿ ಅಂತ ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟಿರ್ತಕ್ಕಂಥ ಒಬ್ಬ ಬುದ್ಧಿವಂತ ವ್ಯಕ್ತಿ. ಅವ್ರಂಗಾದ್ರೆ ಶ್ರೀಮಂತರ ಮನೇಲಿ ಹುಟ್ಟು ಬಂದಿದ್ರಾ? ಬಡತನದಲ್ಲಿ ಬೆಳೆದಂತವ್ರು. ದಾರಿ ದೀಪ, ಬೀದಿಯಲ್ಲಿ ಇರ್ತಕ್ಕಂಥ ಬೀದಿ ದೀಪದ ಕೆಳಗೆ ಕೂತ್ಕೊಂಡು ಓದಿರ್ತಕ್ಕಂಥವ್ರು ಮಕ್ಕಳು. ಅಂಬೇಡ್ಕರ್, ಹೌದಾನೆ, ಅವರು ಕೂಡ ಕಷ್ಟದಿಂದಲೇ ಬಂದಿರ್ತಕ್ಕಂಥವ್ರು. ರಾಧಾಕೃಷ್ಣನ್ ಅವರು, ಹೌದಾನೆ, ಎಂತೆಂಥ ಮಹಾನ್ ಸಾಧಕರೆಲ್ಲ ಇದ್ದಾರೆ ಮಕ್ಕಳ. ಅವರೆಲ್ಲರೂ ಕೂಡ ಕಷ್ಟದಿಂದಲೇ, ಬಡತನದಿಂದಲೇ ಬಂದಿರ್ತಕ್ಕಂಥವ್ರು. ಅದರಿಂದಾಗಿ ಸಾಧನೆ ಮಾಡೋದಕ್ಕೆ ಬಡತನ ಯಾವತ್ತೂ ಕೂಡ ತೊಡಕು ಅಂತ ನಾವು ಅನ್ಕೋಬಾರ್ದು. ಅದರಿಂದಾಗಿ ವ್ಯಕ್ತಿತ್ವದ ವಿಕಾಸಕ್ಕೆ ಯಾವತ್ತೂ ಕೂಡ ಅವು ಅಡ್ಡಿಯಾಗೋದಿಲ್ಲ. ವ್ಯಕ್ತಿಯು ಸಮಾಜಮುಖಿಯಾಗಿ ಲಭಿಸಿದ ಅಧಿಕಾರವನ್ನು ಸಮರ್ಥವಾಗಿ ಬಳಕೆ ಮಾಡಿಕೊಂಡಾಗ ಜನಮನದಲ್ಲಿ ಶಾಶ್ವತ ಸ್ಥಾನ ಪಡೆಯುವುದಕ್ಕೆ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯವರು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ. ನೋಡಿ ಮಕ್ಕಳ, ಅಧಿಕಾರ ಸಿಗುತ್ತೆ, ಅಧಿಕಾರ ಸಿಕ್ಕಾಗ ನಾವೇನ್ ಮಾಡಬಾರ್ದು, ಅದನ್ನ ದುರುಪಯೋಗ ಪಡಿಸ್ಕೋಬಾರ್ದು. ಒಂದು ಸ್ಥಾನದಲ್ಲಿ ಇದೀವಿ ಅಂತ ಅಂದಾಗ ಜನಗಳಿಗೆ ಪ್ರಿಯ ಆಗೋ ರೀತಿ, ಯಾವುದೇ ಒಂದು ಲಂಚಕ್ಕೆ ಆಸೆ ಪಡೆದ ರೀತಿ ನಾವೇನ್ ಮಾಡ್ಬೇಕು, ಕೆಲಸವನ್ನ ನಿರ್ವಹಿಸಬೇಕು. ಆ ರೀತಿ ನಿರ್ವಹಿಸಿದವರು ಯಾರು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯನವರು ಅಂತೇಳಿ ನಾವು ಹೇಳ್ತೀವಿ. ಅಂತ ಉತ್ಕರ್ಷದ ಆಕಾಂಕ್ಷೆ ಇದ್ದವರಿಗೆ ಜೀವಂತ ಆದರ್ಶ ವ್ಯಕ್ತಿತ್ವದ ಪರಿಚಯ ಮಾದರಿಯಾಗಬಲ್ಲದು, ಬಹುಮುಖಿತ್ವದ ಅನುಭವ ಆಗಬಲ್ಲದು. ನೋಡಿ, ಅಂತಹ ಉನ್ನತವಾದಂತಹ ಆಕಾಂಕ್ಷೆ ಇದ್ದವರಿಗೆ ಏನಾಗುತ್ತೆ, ಒಂದು ಆದರ್ಶ ವ್ಯಕ್ತಿತ್ವದ ಪರಿಚಯ ಆಗುತ್ತದೆ. ಇಂತಹ ವ್ಯಕ್ತಿಗಳನ್ನ ನಾವು ಆದರ್ಶ ವ್ಯಕ್ತಿಗಳಾಗಿ ತೆಗೆದುಕೋಬಹುದು ಮಕ್ಕಳು. ಅರ್ಥ ಆಯ್ತಾ? ಅವರ ಒಂದು ವ್ಯಕ್ತಿತ್ವಗಳನ್ನ ನಾವು ರೂಢಿಸ್ಕೊಂಡಾಗ ನಾವು ಕೂಡ ಅವರ ರೀತಿ ಏನು ಒಬ್ಬ ಆದರ್ಶ ವ್ಯಕ್ತಿಗಳಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಅಂತೇಳಿ ಹೇಳ್ಬೋದು. ಅರ್ಥ ಆಯ್ತಾ? ಹಾಗಾದ್ರೆ ಬನ್ನಿ ಪ್ರಸ್ತುತ ಪಾಠಕ್ಕೆ ಬರೋಣ ಮಕ್ಕಳ. ಗದ್ಯ ಭಾಗವನ್ನ ಓದ್ತೀನಿ, ಎಲ್ಲರೂ ಕೂಡ ಗಮನವಿಟ್ಟು ಆಲಿಸಿ ಪುಸ್ತಕವನ್ನ ನೋಡ್ಬೋದು. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನದ ಒಡೆಯರ್ ರಾಜ ಸಂತತಿಯ
24ನೆಯ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವರ ಆಳ್ವಿಕೆ 1902ರಿಂದ 1940ರವರೆಗೆ ನಡೆಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು 1895ರಲ್ಲಿ ಪಟ್ಟಾಭಿಷಿಕ್ತರಾದರೂ ಸಹ ಕೇವಲ 10 ವರ್ಷದ ಬಾಲಕರಾಗಿದ್ದುದರಿಂದ ಅವರ ತಾಯಿಯವರಾದ ಮಹಾರಾಣಿ ವಾಣಿ ವಿಲಾಸರವರು ರೀಜೆಂಟರಾಗಿ ಆಡಳಿತ ನಿರ್ವಹಣೆ ಮಾಡಿದರು. ರಾಜಕುಮಾರನಿಗೆ ಸೂಕ್ತ ವಿದ್ಯಾಭ್ಯಾಸ, ಆಡಳಿತ ತರಬೇತಿ ಇವುಗಳನ್ನು ಮಹಾರಾಣಿಯವರು ತೀವ್ರ ನಿಗಾವಹಿಸಿ ನಡೆಸುವುದರ ಪರಿಣಾಮವಾಗಿ ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರನಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ದೊರಕಿದರು. ಮಾದರಿ ಮೈಸೂರು 1902ರ ಆಗಸ್ಟ್ 8ನೇ ತಾರೀಕಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರ ಸುಪರ್ದಿಗೆ ಬಂದಿತು. ಆಗ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರ ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಂಕಣಬದ್ಧರಾದರು. ಇವರ ಕಾಲದಲ್ಲಿ ಇಡೀ ಭಾರತ ಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯವು ಕಂಡಿದ್ದುದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಅರಸು ಮನೆತನದಿಂದ ಬಂದವರಾಗಿದ್ದರೂ ಸಹ ಜನತೆ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆಯ ಪರವಾಗಿದ್ದರು. ಪ್ರಜಾಪ್ರತಿನಿಧಿ ಸಭೆ ನಾಲ್ವಡಿ ಕೃಷ್ಣರಾಜರ ಒಡೆಯರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯು ನೂತನ ರೂಪವನ್ನು ಪಡೆದು ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆಯಾಯಿತು. ಅದಕ್ಕಾಗಿ 1923ರಲ್ಲಿ ಹೊಸ ಕಾನೂನೊಂದನ್ನು ಜಾರಿಗೆ ತಂದು ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದರು. ಇದು ಪ್ರಜಾತಂತ್ರದ ದೃಷ್ಟಿಯಿಂದ ಭಾರತದಲ್ಲಿಯೇ ಮಾದರಿಯಾದ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿತು. ಪ್ರಜಾಪ್ರತಿನಿಧಿ ಸಭೆಯು ವರ್ಷಕ್ಕೆ 2 ಬಾರಿ, 1 ಜೂನ್ ಮಹಾರಾಜರ ವರ್ಧಂತಿ, 2 ಅಕ್ಟೋಬರ್ ದಸರಾ ಮಹೋತ್ಸವ ಸಮಾವೇಶಗೊಂಡು ಕಲಾಪಗಳನ್ನು ನಡೆಸುತ್ತಿತ್ತು. ಅಲ್ಲಿ ವಾರ್ಷಿಕ ಆಯವ್ಯಯ ಪರಿಶೀಲನೆ, ಪ್ರಶ್ನೋತ್ತರಗಳು, ಠರಾವುಗಳನ್ನು ಮಂಡಿಸುವುದು ಮುಂತಾದ ಸಂಸದೀಯ ಮಾದರಿಯ ನಡವಳಿಕೆ ನಡೆಯುತ್ತಿದ್ದವು. ಪ್ರತಿನಿಧಿ ಸಭೆಯಲ್ಲಿದ್ದ 275 ಸದಸ್ಯರಲ್ಲಿ ಹೆಚ್ಚು ಜನಪ್ರತಿನಿಧಿಗಳು ಜನರಿಂದ ಆಯ್ಕೆಯಾದವರಾಗಿದ್ದರು. ಇಲ್ಲಿವರೆಗೂ ಸಾಕು ಮಕ್ಕಳ. ಇವಾಗ ನೀವುಗಳು ಓದಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನದ ಒಡೆಯರ್ ರಾಜಸಂತತಿಯ 24ನೇ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವರ ಆಳ್ವಿಕೆ 1902ರಿಂದ 1940ರವರೆಗೆ ನಡೆಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು 1895ರಲ್ಲಿ ಪಟ್ಟಾಭಿಷಿಕ್ತರಾದರೂ ಸಹ ಕೇವಲ 10 ವರ್ಷದ ಬಾಲಕರಾಗಿದ್ದುದರಿಂದ ಅವರ ತಾಯಿಯವರಾದ ಮಹಾರಾಣಿ ವಾಣಿ ವಿಲಾಸರವರು ರೀಜೆಂಟರಾಗಿ ಆಡಳಿತ ನಿರ್ವಹಣೆ ಮಾಡಿದರು. ರಾಜಕುಮಾರನಿಗೆ ಸೂಕ್ತ ವಿದ್ಯಾಭ್ಯಾಸ, ಆಡಳಿತ ತರಬೇತಿ ಇವುಗಳನ್ನು ಮಹಾರಾಣಿಯವರು ತೀವ್ರ ನಿಗಾವಹಿಸಿ ನಡೆಸಿದುದರ ಪರಿಣಾಮವಾಗಿ ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ದೊರಕಿದರು. ಮಾದರಿ ಮೈಸೂರು 1902ರ ಆಗಸ್ಟ್ 8ನೇ ತಾರೀಕಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರ ಸುಪರ್ದಿಗೆ ಬಂದಿತು. ಆಗ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ರವರ ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರ
ಇವರ ಕಾಲದಲ್ಲಿ ಇಡೀ ಜೋರ ಓದಪ್ಪ ಕೇಳಿಸಂಗೆ. ಇವರ ಕಾಲದಲ್ಲಿ ಇಡೀ ಭರತಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯವು ಕಂಡುದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಅರಸು ಮನೆತನದಿಂದ ಬಂದವರಾಗಿದ್ದರೂ ಸಹ ಜನತೆ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆಯ ಪರವಾಗಿದ್ದರು. ವೆರಿ ಗುಡ್. ನೆಕ್ಸ್ಟ್ ಹೋಗಿ. ಪ್ರತಿನಿಧಿ ಸಭೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಪ್ರತಿನಿಧಿ ಸಭೆಯು ನೂತನ ರೂಪವನ್ನು ಪಡೆದು ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆಯಾಯಿತು. ಅದಕ್ಕೆ 1923ರಲ್ಲಿ ಹೊಸ ಕಾನೂನೊಂದನ್ನು ಜಾರಿಗೆ ತಂದು ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯಾಗಿ ಮಾರ್ಪಡಿಸಿದರು. ಇದು ಪ್ರಜಾತಂತ್ರದ ದೃಷ್ಟಿಯಿಂದ ಭಾರತದಲ್ಲಿಯೇ ಮಾದರಿಯಾದ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿತು. ಪ್ರಜಾಪ್ರತಿನಿಧಿ ಸಭೆಯು ವರ್ಷಕ್ಕೆ 2 ಬಾರಿ, 1 ಜೂನ್ ಮಹಾರಾಜರ ವರ್ಧಂತಿ, 2 ಅಕ್ಟೋಬರ್ ದಸರಾ ಮಹೋತ್ಸವ ಸಮಾವೇಶಗೊಂಡು ಕಲಾಪಗಳನ್ನು ನಡೆಸುತ್ತಿತ್ತು. ಅಲ್ಲಿ ವಾರ್ಷಿಕ ಆಯವ್ಯಯ ಪರಿಶೀಲನೆ, ಪ್ರಶ್ನೋತ್ತರಗಳು, ಠರಾವುಗಳನ್ನು ಮಂಡಿಸುವುದು ಮುಂತಾದ ಸಂಸದೀಯ ಮಾದರಿಯ ನಡವಳಿಕೆ ನಡೆಯುತ್ತಿದ್ದವು. ಪ್ರತಿನಿಧಿ ಸಭೆಯಲ್ಲಿದ್ದ 275 ಸದಸ್ಯರಲ್ಲಿ ಹೆಚ್ಚು ಪ್ರತಿನಿಧಿಗಳು ಜನರಿಂದ ಆಯ್ಕೆಯಾದವರಾಗಿದ್ದರು. ಮಕ್ಕಳೇ, ಇವಾಗ ಗದ್ಯ ಭಾಗವನ್ನ ನಾನು ಓದಿದೆ, ನೀವು ಓದಿದ್ರು, ಹೌದಾನೆ? ಹಾಗಾದ್ರೆ ಈ ಓದಿದಂತಹ ಗದ್ಯ ಭಾಗದಲ್ಲಿ ಬಂದಿರ್ತಕ್ಕಂಥ ಕೆಲವು ವಿಶೇಷ ಪದಗಳಿದಾವೆ ಮಕ್ಕಳು, ಹೌದಾನೆ? ಆ ವಿಶೇಷ ಪದಗಳನ್ನ ಮೊದಲು ಪಟ್ಟಿ ಮಾಡಿ ನೋಡಿ. ಎಲ್ಲ ಯಾವ ವಿಶೇಷ ಪದಗಳು ಬಂದಿದ್ದಾವೆ ಅವನ್ನ ಪಟ್ಟಿ ತಯಾರಿಸಿ. ಸರಿ, ಹಾಗಾದ್ರೆ ಯಾವ್ಯಾವ ಪದಗಳನ್ನ ಗುರುತಿಸಿದೀರಾ ಹೇಳಿ ಒಬ್ಬೊಬ್ಬರು. ಹೇಳಪ್ಪ. ಯಾವ ಪದ ತೋರಿಸಿ. ಯಾವುದು? ಸರ್ವತೋಮುಖ. ವೆರಿ ಗುಡ್. ಫಸ್ಟ್ನೇದು ಸರ್ವತೋಮುಖ. ಸರಿ, ನೆಕ್ಸ್ಟ್ ಯಾವುದು? ರೀಜೆಂಟ್. ರೀಜೆಂಟ್ ಅಂತಕ್ಕಂಥ ಒಂದು ಪದ. ವೆರಿ ಗುಡ್. ನೆಕ್ಸ್ಟ್ ದಿವಾನ. ವೆರಿ ಗುಡ್. ಹಾಗೇನೆ ಸ್ಯಾನಿಟರಿ. ಗುಡ್. ನೆಕ್ಸ್ಟ್ ಇಷ್ಟು ಪದಗಳನ್ನ ಹುಡುಕಿದ್ರಿ ಅಲ್ವಾ? ಹಾಗಾದ್ರೆ ನಿಮ್ಮ ಹತ್ರ ಡಿಕ್ಷನರಿ ಇದೆ ಅಂತ ಅನ್ಕೊಳ್ತೀನಿ. ಇದೆಯಾ ಡಿಕ್ಷನರಿ? ಇದೆ ಅಲ್ವಾ? ಸರಿ, ಅದನ್ನ ನಿಘಂಟನ್ನ ಬಳಸ್ಕೊಂಡು ಈಗ ಹೇಳಿರ್ತಕ್ಕಂತಹ ಪದಗಳಿಗೆ ಅರ್ಥವನ್ನ ಹುಡುಕ್ರಿ ಮಕ್ಕಳು. ಅರ್ಥ ಆಯ್ತಾ? ಆ ಪದಗಳಿಗೆ ಅರ್ಥವನ್ನ ಹುಡುಕ್ರಿ. ಆ ಪದಗಳನ್ನ ಬೋರ್ಡ್ ಮೇಲೆ ಆಯುಷಾ ಬರೀತಾಳೆ. ನೀವು ಆ ಪದಗಳಿಗೆ ಅರ್ಥವನ್ನ ಹೇಳ್ತಾ ಬನ್ನಿ. ಹುಡುಕ್ಬೇಕು ಬೇಗ. ಸರಿ, ಹೋಗಪ್ಪ. ಹೀಗೆ ಹೇಳಿದ್ರಲ್ಲ, ಆ ಪದಗಳು ಅದಕ್ಕೆ ಅರ್ಥಗಳನ್ನ ಹೇಳಿ ಮಕ್ಕಳ. ವಿಶೇಷ ಪದಗಳ ಅರ್ಥ. ಈ ಒಂದು ಪುಸ್ತಕ, ಒಂದು ಬುಕ್ ತಗೊಂಡು ಬರ್ಕೋಬೇಕು ಆ ಪದಗಳ ಅರ್ಥವನ್ನ. ಹೇಳಪ್ಪ ಪದಗಳನ್ನ ಅರ್ಥ ಸೇರಿಸಿ. ವಿಶೇಷ ಪದಗಳ ಅರ್ಥ.
ಹೇಳಪ್ಪ ಫಸ್ಟ್ ಯಾವುದು? ರೀಜೆಂಟ್. ರೀಜೆಂಟ್. ಏನು ರೀಜೆಂಟ್ ಪದದ ಅರ್ಥ? ಪ್ರತಿನಿಧಿ. ಪ್ರತಿನಿಧಿ. ರೀಜೆಂಟ್ ಅಂದ್ರೆ ಏನು? ಪ್ರತಿನಿಧಿ. ಗುಡ್. ನೆಕ್ಸ್ಟ್ ಸ್ಯಾನಿಟರಿ. ಸ್ಯಾನಿಟರಿ. ಎರಡನೇ ಪದ ಯಾವುದು? ಸ್ಯಾನಿಟರಿ. ಏನು ಪದದ ಅರ್ಥ? ನಿರ್ಮಲೀಕರಣ. 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 ನಿರ್ಮಲೀಕರಣ ಮತ್ತು ಆರೋಗ್ಯ ರಕ್ಷಣೆಗೆ ಸಂಬಂಧಿಸಿದ. ಆರೋಗ್ಯ ರಕ್ಷಣೆಗೆ ಸಂಬಂಧಿಸಿದ. ಸಂಬಂಧಿಸಿದ. ಹಾಗೆ ನೆಕ್ಸ್ಟ್ ದಿವಾನ. ದಿವಾನ. ಯಾವುದು ಪದ? ದಿವಾನ. ದಿವಾನ ಅಂದ್ರೆ ಸಚಿವ. ಸಚಿವ. ದಿವಾನ ಅಂದ್ರೆ ಸಚಿವ. ಹಾಗೆ ನೆಕ್ಸ್ಟ್ ಸರ್ವತೋಮುಖ. ಸರ್ವತೋಮುಖ. ಏನು ಸರ್ವತೋಮುಖ ಅಂದ್ರೆ? ಎಲ್ಲ ಕ್ಷೇತ್ರದಲ್ಲೂ ಪ್ರಗತಿ ಸಾಧಿಸುವುದು. ಅಂತಲ್ಲ? ವೆರಿ ಗುಡ್. ಆಯುಷಾ ಯಾವುದೇ ತಪ್ಪಿಲ್ಲದಂಗೆ ಬೋರ್ಡ್ ಮೇಲೆ ನೀಟಾಗಿ ಬರೆದಿದ್ದಾಳೆ, ಹೌದಿಲ್ವಾ? ನೀವು ಹಿಂಗೆ ತಪ್ಪಿಲ್ದಂಗೆ ಬರೆಯೋದನ್ನ ಕಲ್ತ್ಕೋಬೇಕು ಎಲ್ಲರೂ. ಹಾಗಾದ್ರೆ ಮಕ್ಕಳ ಮುಂದುವರೆದು ನಾವೀಗ ಗದ್ಯದ ಒಂದು ಸಾರಾಂಶಕ್ಕೆ ಬರೋಣ ಮಕ್ಕಳೇ. ನೋಡ್ಕೊಳ್ಳಿ, ನಾಲ್ವಡಿ ಕೃಷ್ಣರಾಜ ಒಡೆಯರು. ಆ ಒಂದು ಭಾವಚಿತ್ರವನ್ನ ತೋರಿಸ್ತೀನಿ ಮಕ್ಕಳ. ನಾಲ್ವಡಿ ಕೃಷ್ಣರಾಜ ಒಡೆಯರು ನೋಡಿ, ಇವರೇ ನಾಲ್ವಡಿ ಕೃಷ್ಣರಾಜ ಒಡೆಯರು. ಮೈಸೂರು ಸಂಸ್ಥಾನಕ್ಕೆ ಇವರ ಕೊಡುಗೆ ತುಂಬಾನೇ ಅಪಾರ ಅಂತ ನಾವು ಹೇಳ್ಬೋದು. ಅದರಲ್ಲೂ ಕನ್ನಂಬಾಡಿಯ ಕಟ್ಟೆಯನ್ನ ಕಟ್ಟೋದಕ್ಕೆ ತುಂಬಾನೇ ಶ್ರಮಿಸಿದಂತ ಒಬ್ಬ ವ್ಯಕ್ತಿ. ತನ್ನ ಹೆಂಡತಿಯ ಒಡವೆಗಳನ್ನ ಮಾರಿ ದುಡ್ಡು ಸಾಲ್ಟೇಜ್ ಆದಾಗ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಬೇಕಾದ್ರೆ ಹಣದ ಒಂದು ಅಭಾವ ಉಂಟಾದಾಗ ತನ್ನ ಹೆಂಡತಿಯ ಒಡವೆಗಳನ್ನ ಮಾರುಕಟ್ಟೆಯಲ್ಲಿ ಮಾರಿ ಅದರಿಂದ ಬಂದಂತ ಹಣದಿಂದ ಅಣೆಕಟ್ಟೆಯನ್ನ ಪೂರ್ಣಗೊಳಿಸಿದ್ರು ಅಂತೇಳಿ ಹೇಳ್ತಾರೆ. ಇವರ ಬಗ್ಗೆ ಹೇಳ್ತಾ ಹೋಗ್ತಾರೆ ನೋಡಿ. ಮೈಸೂರು ಸಂಸ್ಥಾನದ ಒಡೆಯರ್ ರಾಜತಂತ್ರದ 24ನೆಯ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಮೈಸೂರು ಸಂಸ್ಥಾನದಲ್ಲಿ ಬರ್ತಕ್ಕಂತಹ ಒಡೆಯರಲ್ಲಿ ಇವರು ಎಷ್ಟನೆಯವರು? 24ನೆಯವರು. 24ನೆಯ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವರ ಆಳ್ವಿಕೆ 1902ರಿಂದ 1940ರವರೆಗೆ ನಡೆಯಿತು. ಎಷ್ಟರಲ್ಲಿ? 1902ರಿಂದ 1940ರವರೆಗೆ ಇವರು ಮೈಸೂರು ಸಂಸ್ಥಾನವನ್ನ ಆಳಿದಂತಹ ಒಬ್ಬ ರಾಜ. ಹಾಗೆಯೇ ನಾಲ್ವಡಿ ಕೃಷ್ಣರಾಜ ಒಡೆಯರು 1895ರಲ್ಲಿ ಪಟ್ಟಾಭಿಷಿಕ್ತರಾದರೂ ಸಹ ಕೇವಲ 10 ವರ್ಷದ ಬಾಲಕನಾಗಿದ್ದುದರಿಂದ ಅವರ ತಾಯಿಯವರಾದ ಮಹಾರಾಣಿ ವಾಣಿ ವಿಲಾಸರು ರೀಜೆಂಟರಾಗಿ ಆಡಳಿತ ನಿರ್ವಹಣೆ ಮಾಡಿದರು. ನೋಡಿ, ಇವರಿಗೆ 10 ವರ್ಷ ಇದ್ದಾಗಲೇ ಇವ್ರನ್ನ ಏನ್ ಮಾಡ್ತಾರೆ? ಪಟ್ಟಾಭಿಷೇಕವನ್ನ ಇವರಿಗೆ ಮಾಡ್ತಾರೆ. 10 ವರ್ಷ ಚಿಕ್ಕ ಬಾಲಕನಾಗಿದ್ದರಿಂದಾಗಿ ಇವರಿಗೆ ಆಡಳಿತದ ಅನುಭವಗಳು ಇಲ್ಲದೆ ಇರೋದ್ರಿಂದಾಗಿ ಅವರ ತಾಯಿ ಇರ್ತಾರೆ. ಯಾರು? ವಾಣಿ ವಿಲಾಸ. ವಾಣಿ ವಿಲಾಸ ಅಂತಕ್ಕಂಥ ನೋಡಿ ಮಕ್ಕಳು, ಅವರ ಒಂದು ಭಾವಚಿತ್ರವನ್ನ ತೋರಿಸ್ತೀನಿ. ಇದು ವಾಣಿ ವಿಲಾಸರವರ ಒಂದು ಭಾವಚಿತ್ರ ನೋಡಿದ್ರಲ್ಲ. ಇವರು ಏನ್ ಮಾಡ್ತಾರೆ? ರೀಜೆಂಟರ್ ಆಗಿ ಅಂದ್ರೆ ಪ್ರತಿನಿಧಿಯಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಬದಲು ಪ್ರತಿನಿಧಿ
ಕೆಲಸವನ್ನ ನಿರ್ವಹಿಸ್ತಾರೆ. ರಾಜಕುಮಾರನಿಗೆ ಸೂಕ್ತ ವಿದ್ಯಾಭ್ಯಾಸ, ಆಡಳಿತದ ತರಬೇತಿ ಇವುಗಳನ್ನು ಮಹಾರಾಣಿಯವರು ತೀವ್ರ ನಿಗಾ ವಹಿಸಿ ನಡೆಸುವುದರ ಪರಿಣಾಮವಾಗಿ ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರನಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ದೊರಕಿದರು. ಅಂದ್ರೆ ತನ್ನ ಮಗನನ್ನ ತುಂಬಾ ಚೆನ್ನಾಗಿ ಬೆಳೆಸ್ತಾರೆ, ಸಕಲ ವಿದ್ಯಾ ಪಾರಂಗತನನ್ನಾಗಿ ಮಾಡ್ತಾರೆ, ಆಡಳಿತದ ಅನುಭವಗಳನ್ನ ಅವನಿಗೆ ಕೊಡಿಸ್ತಾರೆ. ಒಂದು ರಾಜ ಯಾವ ರೀತಿ ಆಡಳಿತವನ್ನ ಮಾಡಬೇಕು ಅಂತಕ್ಕಂಥ ಎಲ್ಲದನ್ನು ತುಂಬಾ ಚೆನ್ನಾಗಿ ಅವರಿಗೆ ತರಬೇತಿಯನ್ನ ನೀಡಿದ್ರಿಂದಾಗಿ ಅವರು ಒಬ್ಬ ಸಮರ್ಥ ಆಡಳಿತಗಾರನಾಗಿ ಸಮಾಜಕ್ಕೆ ಅಥವಾ ಸಾಮ್ರಾಜ್ಯಕ್ಕೆ ದೊರಕೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಹೇಳ್ಬೋದು ಅಂತ. ಇಂತಹ ವ್ಯಕ್ತಿ 1902 ಆಗಸ್ಟ್ 8ನೇ ತಾರೀಕಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರ ಸುಪರ್ದಿಗೆ ಬಂತು. ಇದುವರೆಗೂ ಅವನು ಆತನ ಪ್ರತಿನಿಧಿಯಾಗಿ ಆಕೆಯ ತಾಯಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದು, ಆ ನಂತರ ಇವನಿಗೆ 1902 ಆಗಸ್ಟ್ 8ನೇ ತಾರೀಕು 1902 ಆಗಸ್ಟ್ 8ನೇ ತಾರೀಕು ಆಗಸ್ಟ್ 8ನೇ ತಾರೀಕಂದು ಏನಾಗುತ್ತೆ, ನೇರ ಉಸ್ತುವಾರಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಸುಪರ್ದಿಗೆ ಬರುತ್ತೆ. ಅಂದ್ರೆ ಸುಪರ್ದಿಗೆ ಅಂತೇನೋ ಅವರ ಒಂದು ವಶಕ್ಕೆ ಬರ್ತದೆ. ಅವಾಗಿನಿಂದ ನಾಲ್ವಡಿ ಕೃಷ್ಣರಾಜರು ರಾಜನಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಆಗ ದಿವಾನರಾಗಿದ್ದ ಸರ್ಕಿಯ ಶೇಷಾದ್ರಿ ಅಯ್ಯರ್ರವರ ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಂಕಣಬದ್ಧರಾದರು. ಯಾವಾಗ ಅವರು ಅಧಿಕಾರವನ್ನ ವಹಿಸ್ಕೊಳ್ತಾರೋ ಅವಾಗ ಮೈಸೂರು ಸಂಸ್ಥಾನದ ದಿವಾನರಾಗಿರ್ತಾರೆ ಕೆ ಶೇಷಾದ್ರಿ ಅಯ್ಯರ್ರವರು. ಅವರ ಒಂದು ಸಹಕಾರದೊಡನೆ ಇವ್ರು ಏನ್ ಮಾಡ್ತಾರೆ, ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ. ಸರ್ವತೋಮುಖ ಏನು ಮಕ್ಕಳ, ಎಲ್ಲಾ ಕ್ಷೇತ್ರಗಳನ್ನು ಪ್ರಗತಿ ಸಾಧಿಸುವುದು ಅಂತ ಹೇಳ್ತೀವಿ. ಎಲ್ಲಾ ಕ್ಷೇತ್ರದಲ್ಲಿ ಅಂತಂದ್ರೆ ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಸಾಂಸ್ಕೃತಿಕವಾಗಿ ಆಗಿರ್ಬೋದು, ಈ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಅಭಿವೃದ್ಧಿಯನ್ನ ಕಾಣಬೇಕು ಮೈಸೂರು ಸಂಸ್ಥಾನ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಅವ್ರೇನ್ ಮಾಡಿದ್ರು, ಕಂಕಣಬದ್ಧರಾಗೋದು ಅಂದ್ರೆ ಏನು ಮಕ್ಕಳ, ಹಿಡಿದ ಕೆಲಸವನ್ನ ಬಿಡದೆ ಇರ್ತಕ್ಕಂಥವ್ರು. ಮತ್ತೆ ನಾನು ಇದನ್ನ ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ಛಲದಿಂದ ಮೈಸೂರನ್ನ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಅಭಿವೃದ್ಧಿಯನ್ನ ಮಾಡ್ತಾರೆ. ಇವರ ಕಾಲದಲ್ಲಿ ಇಡೀ ಭರತ ಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯ ಕಂಡಿದ್ದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ನೋಡಿ, 24ನೇ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವ್ರ ಹಿಂದೆ ಸುಮಾರು 23 ರಾಜರುಗಳು ಬಂದು ಹೋದ್ರು. ಆದ್ರೆ ಈ ನಾಲ್ವಡಿ ಕೃಷ್ಣರಾಜರ ಒಡೆಯರ ಕಾಲದಲ್ಲಿ ಮೈಸೂರು ಕಂಡಂತಹ ಪ್ರಗತಿಯನ್ನ ಇನ್ಯಾವುದೇ ರಾಜರ ಕಾಲದಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಇವರ ಕಾಲಘಟ್ಟದಲ್ಲಿ ಮೈಸೂರನ್ನ ತುಂಬಾನೇ ಅಭಿವೃದ್ಧಿಯನ್ನ ಪಡಿಸಿದ್ರು. ಅದರಿಂದಾಗಿ ಇವರ ಕಾಲಘಟ್ಟದಲ್ಲಿ ಮೈಸೂರನ್ನ ಮಾದರಿ ಮೈಸೂರು ಅಂತಕ್ಕಂಥ ಒಂದು ಕೀರ್ತಿ ಪಡೆಯೋ ರೀತಿ ಮಾಡಿದ್ರು. ಅಂದ್ರೆ ಒಂದು ರಾಜ್ಯ ಅಂತ ಹೆಂಗಿರ್ಬೇಕು, ಮೈಸೂರು ರಾಜ್ಯ ಇದ್ದಂಗೆ ಇರಬೇಕು, ಒಂದು ಮಾದರಿ ರಾಜ್ಯ ಅಂತಕ್ಕಂಥ ಒಂದು ಹೆಸರನ್ನ ಅವನ ಕಾಲಘಟ್ಟದಲ್ಲಿ ಮೈಸೂರು ರಾಜ್ಯ ಪಡ್ಕೊಳ್ತು. ಕೃಷ್ಣರಾಜ ಒಡೆಯರು ಹಳಸು ಮನೆತನದಿಂದ ಬಂದವರಾಗಿದ್ದರೂ ಸಹ ಜನತೆ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆಯ ಪರವಾಗಿದ್ದರು. ನೋಡಿ ಮಕ್ಕಳ, ಇವರು ಹುಟ್ಟುತ್ತಾನೆ, ಇವರು ಒಂದು ಶ್ರೀಮಂತರಿಗೆ ರಾಜರುಗಳ ಒಂದು ಆಡಳಿತದಲ್ಲಿ ಪಾಲ್ಗೊಂಡಿದ್ರು ಕೂಡ ಇವರು ಜನಸಾಮಾನ್ಯರಿಗೆ ತುಂಬಾನೇ ಬೆಲೆ ಕೊಡ್ತಾ ಇದ್ದಾರೆ. ಅದರಿಂದಾಗಿ ತಮ್ಮ ಆಡಳಿತದಲ್ಲಿ ಜನಸಾಮಾನ್ಯರು ಪಾಲ್ಗೊಳ್ಳುವ ರೀತಿ ಮಾಡಿದ್ರು. ಯಾವ ರೀತಿ ಆಡಳಿತದಲ್ಲಿ ಜನಸಾಮಾನ್ಯರನ್ನ ಪಾಲ್ಗೊಳಿಸ್ಕೊಳ್ತಾ ಇದ್ರು ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳ. ಇವಾಗ ಮೌಲ್ಯಮಾಪನ ಚಟುವಟಿಕೆಯನ್ನ ನಡೆಸೋಣ. ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಮಕ್ಕಳ. ಎಲ್ಲ ಬುಕ್ಸ್ ಕ್ಲೋಸ್ ಮಾಡಿ ನೀವೇನ್ ತಿಳ್ಕೊಂಡಿದ್ದೀರ ಅದ್ರ ಬಗ್ಗೆ ಹೇಳ್ತಾ. ಮೊದಲನೇ ಪ್ರಶ್ನೆ, DS ಜಯಪ್ಪ ಗೌಡ ಇವರು ಜನಿಸಿದ ಕಾಲ ಯಾವುದು? ವೆರಿ ಗುಡ್. DS
ಜಯಪ್ಪಗೌಡ ಜನಿಸಿದ ಕಾಲ 1940. ಎಲ್ಲರಿಗೂ ಶುಭೋದಯ ಮಕ್ಕಳ. ಇವಾಗ ಬುದ್ಧ ಅಂತಕ್ಕಂಥ ಹೆಸರು ಕೇಳಿದಿರಲ್ವಾ? ಆ ಬುದ್ಧ ಅಂತಕ್ಕಂಥ ಸಾಧಕರ ಒಂದು ಕಥೆಯನ್ನ ಹೇಳ್ತೀನಿ ಕೇಳಿ ಮಕ್ಕಳ. ಕಪಿಲ ವಸ್ತು ಅಲ್ಲಿ ಸಿಂಹ ಅಂತಕ್ಕಂಥ ಒಬ್ಬ ರಾಜ. ಆ ರಾಜನ ಮಗ ಯಾರು ಅಂದ್ರೆ ಶುದ್ಧೋಧನ. ಶುದ್ಧೋಧನ್ಗೆ ಯುವಕನಾದ್ಮೇಲೆ ಪಕ್ಕದ ರಾಜ್ಯದ ಒಬ್ಬ ರಾಜ ಸುಪ್ರಭ ಅಂತೇಳಿ ಆತನಿಗೆ ಇಬ್ರು ಹೆಣ್ಣು ಮಕ್ಳು ಇರ್ತಾರೆ, ಪ್ರಜಾಪತಿ ಮತ್ತೆ ಮಾಯಾದೇವಿ ಅಂತೇಳಿ. ಆ ಇಬ್ರು ಹೆಣ್ಣು ಮಕ್ಕಳನ್ನ ಶುದ್ಧೋಧನನ್ಗೆ ಕೊಟ್ಟು ವಿವಾಹ ಮಾಡ್ತಾರೆ. ವಿವಾಹ ಆದ್ಮೇಲೆ ಕೆಲವು ವರ್ಷಗಳ ನಂತರ ಶುದ್ಧೋಧನ ಮತ್ತೆ ಮಾಯಾದೇವಿ ಅಂತಕ್ಕಂತಹ ದಂಪತಿಗಳಿಗೆ ಕ್ರಿಸ್ತಶಕ 563ರಲ್ಲಿ ಲುಂಬಿನಿ ವನದಲ್ಲಿ ವೈಶಾಖ ಶುದ್ಧ ಹುಣ್ಣಿಮೆಯ ದಿನ ಏನಾಗುತ್ತೆ, ಬುದ್ಧ ಜನಿಸ್ತಾರೆ. ಬುದ್ಧ ಅಂತಕ್ಕಂಥ ಹೆಸರು ಬರೋಕೆ ಮುಂಚೆ ಆತನಿಗೆ ಏನಂತ ಹೆಸರಿರುತ್ತೆ, ಸಿದ್ಧಾರ್ಥ ಅಂತಕ್ಕಂಥ ಹೆಸರು ಇರುತ್ತೆ. ಈ ಮಾಯಾದೇವಿ ಅವಳಿಗೆ ಒಂದು ಕನಸು ಬಿದ್ದಿರುತ್ತೆ. ಏನದು ಕನಸು ಅಂತಂದ್ರೆ, ಆಕೆಯನ್ನ ದೇವತೆಗಳು ಬಂದ್ಬಿಟ್ಟು ಹಿಮಾಲಯದ ಪರ್ವತದ ಎತ್ತರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮಾನಸ ಸರೋವರದಲ್ಲಿ ಆಕೆಗೆ ಸ್ನಾನ ಮಾಡಿಸ್ಬಿಟ್ಟು ಒಂದು ಚಿನ್ನದ ತೊಟ್ಟಿಲಲ್ಲಿ ಆಕೆಯನ್ನ ಮಲಗಿಸಿದ್ರಂತೆ. ಆ ಮಲಗಿಸಿದಂತ ಒಂದು ಸಂದರ್ಭದಲ್ಲಿ ಉತ್ತರ ದಿಕ್ಕಿನಿಂದ ಒಂದು ಆನೆ ತನ್ನ ಸೊಂಡೆಯಿಂದ ಒಂದು ಹೂಗೊಂಚಲನ್ನ ಇಟ್ಕೊಂಡು ಬಂದು ಏನಾಗುತ್ತೆ, ಅದು ಆ ಮಾಯಾದೇವಿಯ ಉದರವನ್ನ ಸೇರುತ್ತದೆ. ಆಗ ಈ ಕನಸನ್ನ ತನ್ನ ಗಂಡನಿಗೆ ಹೇಳ್ತಾನೆ. ತನ್ನ ಗಂಡನಿಗೆ ಶುದ್ಧೋಧನಿಗೆ ಹೇಳಿದಾಗ ಶುದ್ಧೋಧನ ಆ ಋಷಿಗಳನ್ನ ಕೇಳ್ತಾನೆ, ಏನು ಈ ರೀತಿ ಕನಸು ಬಿದ್ದಿದೆಯಲ್ಲ, ಯಾಕೆ ಈ ರೀತಿ ಕನಸು ಬಿದ್ದಿದೆ ಅಂತೇಳಿ ಕೇಳಿದಾಗ ಆ ಋಷಿಗಳೇ ಹೇಳ್ತಾರೆ, ಇದು ಮುಂದೆ ಒಂದು ಗಂಡು ಮಗು ಹುಟ್ಟತಕ್ಕಂತಹ ಸೂಚನೆ ಇದು. ಆ ಗಂಡು ಮಗು ಮುಂದೆ ಪಟ್ಟಾಭಿಷಕ್ತನಾಗಿ ರಾಜನಾಗ್ಬೋದು, ಇಲ್ಲ ಅಂದ್ರೆ ಸನ್ಯಾಸಿ ಆಗ್ಬೋದು ಅಂತೇಳಿ ಹೇಳ್ತಾನೆ. ಆಗ ಶುದ್ಧೋಧನ ಏನ್ ಮಾಡ್ತಾನೆ, ಎಲ್ಲಾದ್ರೂ ನನ್ನ ಮಗ ಸನ್ಯಾಸಿ ಆಗ್ಬಿಟ್ರೆ ಅಂತಕ್ಕಂಥ ಒಂದು ಭಯದಿಂದ ಅವ್ರನ್ನ ಏನ್ ಮಾಡ್ತಾನೆ, ಸಕಲ ವಿದ್ಯಾ ಪಾರಂಗತನನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಗುರುಗಳ ಹತ್ತಿರ ವಿದ್ಯೆ ಕಲಿಯಕ್ಕೆ ಬಿಟ್ಟು ಬರ್ತಾನೆ. ವಿದ್ಯೆ ಕಲಿತು ಪುನಃ ಅವನ್ನ ಅರಮನೆಗೆ ಕರ್ಕೊಂಡು ಬರ್ತಾನೆ. ಅರಮನೆಗೆ ಕರ್ಕೊಂಡು ಬಂದ್ಮೇಲೆ ಅವನಿಗೆ ಹೊರಗೆಲ್ಲೂ ಬಿಡ್ತಿರಲ್ಲ, ಯಾರ ಜೊತೆ ಮಾತಾಡೋಕ್ಕೂ ಬಿಡ್ತಿರಲ್ಲ. ಯಾಕೆ ಅಂದ್ರೆ ಅವನು ಸನ್ಯಾಸಿ ಆಗಿ ಹೋಗ್ಬಿಟ್ರೆ ಅಂತಕ್ಕಂಥ ಭಯದಿಂದ ಅವನ್ನ ಅರಮನೆ ಒಳಗೇನೆ ಬೆಳೆಸ್ತಾ ಇರ್ತಾನೆ. ಹಾಗೆ ಅವನಿಗೆ ಮದುವೆ ಮಾಡಬೇಕು ಅಂತೇಳಿ ಶುದ್ಧೋಧನ ನಿರ್ಧಾರ ಮಾಡ್ತಾನೆ. ಸರಿ ಅಂತ ಹೇಳ್ಬಿಟ್ಟು ತನ್ನ ಮಗ ತಾನು ಇಷ್ಟಪಟ್ಟಂತಹ ಹುಡುಗಿಯನ್ನೇ ಮದುವೆ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಯಂವರವನ್ನ ಏರ್ಪಡಿಸಿದಾಗ ಅವನೇನ್ ಮಾಡ್ತಾನೆ, ಆ ಸ್ವಯಂವರಕ್ಕೆ ಎಲ್ಲಾ ಹುಡುಗಿರನ್ನು ಆಹ್ವಾನಿಸ್ಬಿಟ್ಟು ಅವರಿಗೆ ಚಿನ್ನವನ್ನ ದಾನ ಮಾಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸ್ತಾನೆ. ಎಲ್ಲಾ ಕನ್ಯೆಯರು ಬರ್ತಾರೆ. ಬಂದ್ಬಿಟ್ಟು ಸಿದ್ಧಾರ್ಥನ ಹತ್ತಿರ ಏನನ್ನ ಚಿನ್ನವನ್ನ ಕಾಣಿಕೆಯನ್ನಾಗಿ ತೆಗೆದುಕೊಳ್ತಾ ಇರ್ತಾರೆ. ಕೊನೆಯದಾಗಿ ಒಬ್ಳು ಬರ್ತಾಳೆ. ಅವಳು ಅಲ್ಲೇ ಶುದ್ಧೋಧನ ಸಚಿವ ಇರ್ತಾನಲ್ಲ, ಆಕೆಯ ಮಗಳು ಯಶೋಧರೆ ಅಂತ ಬಂದು. ಆಕೆ ತುಂಬಾ ಗಾಂಭೀರ್ಯತೆಯಿಂದ ನೋಡೋಕೆ ತುಂಬಾನೇ ಸೌಮ್ಯವಾದಂತಹ ಒಂದು ಸ್ವಭಾವ, ನೋಡೋಕ್ಕೂ ತುಂಬಾನೇ ಚೆನ್ನಾಗಿದ್ದು. ಅವಳು ಬರ್ತಾ ಇರ್ತಕ್ಕಂಥದನ್ನ ನೋಡ್ತಾನೆ. ಅವನು ನೋಡಿ ಅವನ ಮೇಲೆ ಇಷ್ಟ ಆಗುತ್ತೆ. ಹಾಗೆ ಅವಳು ಅವನ ಹತ್ರ ಬಂದ್ಬಿಟ್ಟು ಬರ್ತಾಳೆ. ಅವನು ಎಲ್ಲಾರ್ಗೂ ಚಿನ್ನ ದಾನ ಮಾಡ್ತಿರ್ತಾನಲ್ವ, ಹಾಗೆ ಈಗ ದಾನ ಮಾಡಕ್ಕೆ ಅವನ ಹತ್ರ ಏನೂ ಇರ್ಲಿಲ್ಲ, ಎಲ್ಲ ಕೊಟ್ಟು ಖಾಲಿ ಆಗ್ಬಿಟ್ಟಿತ್ತು. ಆಗ ಅವನೇನ್ ಮಾಡ್ತಾನೆ, ತನ್ನ ಬೆರಳಲ್ಲಿದ್ದಂತ ಒಂದು ಉಂಗುರವನ್ನ ಆಕೆಗೆ ಕೊಡಕ್ಕೆ ಅಂತೇಳಿ ಹೋಗ್ತಾನೆ. ಆಗ ಅವನು ಆಕೆ ತಿರಸ್ಕಾರ ಮಾಡ್ತಾನೆ. ನಿಮ್ಮ ವಾತ್ಸಲ್ಯ ತುಂಬಿದಂತ ನಿಮ್ಮ ಮುಖವನ್ನೇ ನೋಡಿ ನನಗೆ ತುಂಬಾ ಖುಷಿ ಆಯ್ತು, ನನಗೆ ಯಾವುದೇ ಚಿನ್ನ ಬೇಡ ಅಂತೇಳಿ ಹೇಳ್ತಾನೆ.
ಆಗ ಅವನೇನ್ ಮಾಡ್ತಾನೆ, ಆಕೆಯ ಒಂದು ವ್ಯಕ್ತಿತ್ವವನ್ನ ನೋಡಿ, ಆಕೆಯ ಸೌಂದರ್ಯವನ್ನ ನೋಡಿ, ಆಕೆಯ ಒಂದು ಸೌಮ್ಯತೆಯನ್ನ ನೋಡಿ ಆಕೆಯನ್ನೇ ಇಷ್ಟಪಡ್ತಾನೆ. ಆಗ ಆಕೆಯನ್ನೇ ಮದುವೆ ಮಾಡ್ತಾನೆ. ಮದುವೆ ಆಗುತ್ತೆ, ತುಂಬಾ ಖುಷಿಯಾಗಿ ಸಂಸಾರವನ್ನ ಮಾಡ್ಕೊಂಡಿರ್ತಾನೆ ಬುದ್ಧ. ಸ್ವಲ್ಪ ಕಾಲದ ನಂತರ ಅವರಿಗೆ ಒಂದು ಗಂಡು ಮಗುನು ಕೂಡ ಜನಿಸುತ್ತೆ. ಆ ಮಗುವಿಗೆ ಈ ಬುದ್ಧನೇ ಏನಂತ ಹೆಸರಿಡ್ತಾನೆ, ರಾಹುಲ ಅಂತೇಳಿ ಹೆಸರನ್ನ ಇಡ್ತಾನೆ. ಹೀಗೆ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿ ಇದ್ದಾಗ ಒಮ್ಮೆ ಅವ್ರೇನ್ ಮಾಡ್ತಾನೆ, ಯಾರಿಗೂ ಹೇಳ್ದಂಗೆ ಹೊರಗೆ ಸಂಚಾರ ಮಾಡೋಕ್ಕೋಸ್ಕರ ತನ್ನ ಸಾರಥಿಯಾಗಿರ್ತಕ್ಕಂಥ ಚನ್ನನನ್ನ ಕರ್ಕೊಂಡು ಹೋಗ್ತಾನೆ. ಹೀಗೆ ಲೋಕ ಸಂಚಾರವನ್ನ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ಕೆಲವೊಂದು ವ್ಯಕ್ತಿಗಳನ್ನ ನೋಡ್ತಾನೆ. ಯಾರು? ಒಬ್ಬ ರೋಗಿಯನ್ನ ನೋಡ್ತಾನೆ, ಹಾಗೆ ಒಬ್ಬ ಹಣ್ಣು ಮುದುಕನನ್ನ ನೋಡ್ತಾನೆ, ಹಾಗೇನೆ ಒಬ್ಬ ಒಂದು ಶವವನ್ನ ನೋಡ್ತಾನೆ. 4 ಜನ ಒಂದು ಶವವನ್ನ ಹೊಡ್ಕೊಂಡು ಬರ್ತಾ ಇದ್ರು. ಆ ಶವವನ್ನ ನೋಡ್ತಾನೆ. ಅವನಿಗೆ ಅವನ್ನೆಲ್ಲ ನೋಡ್ಬಿಟ್ಟು ಅವನ ಮನಸ್ಸು ವಿಚಲಿತವಾಗ್ಬಿಡುತ್ತೆ. ಅವನಿಗೆ ಅವ್ ಯಾವೂ ಗೊತ್ತಿಲ್ಲ. ಮನುಷ್ಯನಿಗೆ ರೋಗ ಬರುತ್ತೆ, ಮುಪ್ಪು ಬರುತ್ತೆ, ಸಾವು ಬರುತ್ತೆ ಅಂತಕ್ಕಂಥದ್ದು ಅವನಿಗೆ ಏನೂ ಗೊತ್ತಿಲ್ಲ. ಪ್ರಾಪಂಚಿಕ ಅರಿವೇ ಅನ್ನೋಗೆ ಇರ್ಲಿಲ್ಲ. ಯಾಕೆ ಅಂದ್ರೆ ತಂದೆ ಇವನೆಲ್ಲರ ಸನ್ಯಾಸಿ ಆಗ್ಬಿಟ್ಟನಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಅರಮನೆ ಒಳಗೇನೆ ಬೆಳೆಸ್ತಾ ಇರ್ತಾನೆ. ಹೊರಗಿನ ಪ್ರಾಪಂಚಿಕ ಜ್ಞಾನನೇ ಇಲ್ಲ. ಆಗ ಅವನಿಗೆ ಒಂದ್ ರೀತಿ ಅವುಗಳನ್ನೆಲ್ಲ ನೋಡಿ ಮನಸ್ಸು ವಿಚಲಿತವಾಗುವುದು. ಹಾಗೆ ನೆಕ್ಸ್ಟ್ ಮುಂದೆ ಬರ್ತಾನೆ. ಮುಂದೆ ಬರ್ತಾ ಇರ್ಬೇಕಾದ್ರೆ ಅಲ್ಲೊಬ್ಬ ಸನ್ಯಾಸಿ ಕುಳಿತಿರ್ತಾನೆ. ಅವನ ಹತ್ರ ಬರ್ತಾನೆ. ಅವನ ಹತ್ರ ಬಂದ್ಬಿಟ್ಟು ಕೇಳ್ತಾನೆ, ನೀ ಯಾರು ಅಂತೇಳಿ. ಅವನು ಅದ್ರಲ್ಲೂ ಸನ್ಯಾಸಿಗಳನ್ನು ನೋಡಿಲ್ಲ. ಅರ್ಥ ಆಯ್ತಾ? ಸನ್ಯಾಸಿಗಳನ್ನಂತೂ ತಂದೆ ತೋರ್ಸೇ ಇಲ್ಲ. ಯಾಕೆ ಅಂದ್ರೆ ಅವ್ರು ನೋಡ್ಬಿಟ್ಟು ಏನಾದ್ರು ಅವ್ರಂಗೆ ಇವ್ನು ಆಗ್ಬಿಟ್ಟೇನೋ, ಸನ್ಯಾಸಿ ಆಗ್ಬಿಟ್ಟಿದ್ದಾನೆ ಎಲ್ಲಾರು ಅಂತ ಹೇಳ್ಬಿಟ್ಟು ಆ ಸನ್ಯಾಸಿಗಳ ಮುಖವನ್ನೇ ಶುದ್ಧೋಧನ ಬುದ್ಧನಿಗೆ ತೋರಿಸಿರ್ಲಿಲ್ಲ. ಅದರಿಂದಾಗಿ ಆ ಸನ್ಯಾಸಿ ಹತ್ತಿರ ಬಂದ್ಬಿಟ್ಟು ಕೇಳ್ತಾನೆ, ನೀನ್ ಯಾರು ಅಂತೇಳಿ ಕೇಳ್ತಾನೆ. ಆಗ ಅವನು ಹೇಳ್ತಾನೆ ತಾನು ಯಾರು ಅಂತೇಳಿ, ಜನನ ಮರಣಗಳುಳ್ಳಂತಹ ಈ ಪ್ರಪಂಚದಲ್ಲಿ ಮನುಷ್ಯ ಕ್ಷಣ ಮಾತ್ರದ ಸುಖಕ್ಕಾಗಿ ತನ್ನ ಜೀವಿತಾವಧಿಯಲ್ಲೆಲ್ಲ ಕಷ್ಟಪಡ್ತಾ ಇರ್ತಾನೆ. ಅಂತ ಕಷ್ಟಪಡ್ತಕ್ಕಂಥ ಮನುಷ್ಯರನ್ನ ನಾನು ಕಂಡು ನಾನೇನ್ ಮಾಡಿದ್ದೀನಿ, ಆ ಜಂಜಾಟನೇ ಬೇಡ ಅಂತೇಳಿ ಬಿಟ್ಟು ನಾನು ಹೊರ ಬಂದಿದ್ದೀನಿ. ನನಗೆ ಯಾರೇ ಬಂದು ಅಂತ ನನ್ನ ಸಂಬಂಧಿಕರು ಅಂತಕ್ಕಂತಹ ಒಂದು ಜಂಜಾಟ ನನ್ನಲ್ಲಿ ಇಲ್ಲ. ನನಗೆ ಭೂಮಿನೇ ಹಾಸಿಗೆ, ಆಕಾಶನೇ ಹೊದಿಕೆ. ಗೊತ್ತಾನೆ? ಯಾರ ಒಂದು ಏನು ಸ್ವಾರ್ಥ, ಅಹಂಕಾರ ಯಾವುದೇ ಇಲ್ಲ ಇರ್ತಕ್ಕಂಥ ಈ ಅರಣ್ಯನೇ ನನಗೆ ತಿರುಗಾಡೋಕೆ ಜಾಗ ಅಂತೇಳಿ ಹೇಳಿ ತನ್ನನ್ನ ತಾನು ಪರಿಚಯವನ್ನ ಮಾಡ್ಕೊಂಡು ಅವ್ರು ಹೇಳಿದ್ದನ್ನೆಲ್ಲ ಕೇಳ್ಬಿಟ್ಟು ಮನಸ್ಸು ಇನ್ನೂ ವಿಚಲಿತವಾಗುತ್ತೆ ಬುದ್ಧನಿಗೆ. ಹೌದಲ್ವಾ? ಮನುಷ್ಯ ಜೀವನ ಇಷ್ಟೇ ಅಲ್ವಾ? ಮನುಷ್ಯನಿಗೆ ಅವನು ಎಷ್ಟು ದಿನ ಬದುಕಿದ್ರು ಕೂಡ ಅವನಿಗೆ ಮರಣ ಅನ್ನೋದು ಬಂದೇ ಬರುತ್ತೆ ಅಲ್ವಾ? ಒಂದಲ್ಲ ಒಂದಿನ ಅವನು ಸಾಯಲೇಬೇಕಲ್ವಾ? ಸಾಯೋದಕ್ಕೆ ಯಾಕೆ ನಿರರ್ಥಕ ಜೀವನವನ್ನ ನಾನು ಮಾಡ್ಬೇಕು, ನಾನು ಏನಾದ್ರು ಒಂದು ಸಾಧನೆಯನ್ನ ಮಾಡ್ಬೇಕು ಅಂತೇಳಿ ಅವತ್ತೇ ನಿರ್ಧರಿಸ್ಕೊಂಡು ಅವನೇನ್ ಮಾಡ್ತಾನೆ, ಅರಮನೆಗೆ ಬರ್ತಾನೆ. ಬಂದಾಗ ಅವನಿಗೆ ಅದೇ ಯೋಚನೆ, ನಾನೇನಾದ್ರು ಒಂದು ಸಾಧನೆಯನ್ನ ಮಾಡಬೇಕು ಅಂತಕ್ಕಂಥದ್ದೇ ಒಂದು ಯೋಚನೆ. ಅದರಿಂದಾಗಿ ಅವನೇನ್ ಮಾಡ್ತಾನೆ, ತಂದೆ ಶುದ್ಧೋಧನ ಹತ್ತಿರ ಹೋಗ್ತಾನೆ. ಶುದ್ಧೋಧನ ಹತ್ತಿರ ಹೋಗ್ಬಿಟ್ಟು ಕೇಳ್ತಾನೆ, ನಾನು ತಪಸ್ಸಿಗೆ ಹೋಗ್ತೀನಿ, ನನ್ನನ್ನ ಕಳಿಸ್ಕೊಡಿ ಅಂತೇಳಿ ಕೇಳ್ತಾನೆ. ಶುದ್ಧೋಧನಿಗೆ ಆವಾಗ ಇದಕ್ಕೆ ನಡುಕ ಸ್ಟಾರ್ಟ್ ಆಗುತ್ತೆ. ಹೌದಲ್ವಾ? ಒಮ್ಮೆ ಋಷಿಗಳು ಹೇಳಿದ್ರು, ನಿಮ್ಮ ಮಗ ರಾಜನಾಗ್ತಾನೆ ಇಲ್ಲ ಸನ್ಯಾಸಿ ಆಗ್ತಾನೆ ಅಂತ. ಈಗ ಅವನಿಗೆ ಎಲ್ಲಿ ಮಗ ಸನ್ಯಾಸಿ ಆಗ್ಬಿಡ್ತಾನೋ, ಸನ್ಯಾಸಿಯಾಗಿ ತಪಸ್ಸಿಗೆ ಹೊರಟು ಹೋಗ್ತಾನೋ ಅಂತಕ್ಕಂಥ ಒಂದು ಭಯ ಶುರುವಾಗುತ್ತೆ. ಮಗ ಕೇಳಿದ್ರು ಕೂಡ ಕಳಿಸೋದಕ್ಕೆ ತಂದೆ ಒಪ್ಪಲಿಲ್ಲ. ಆಗ ಮತ್ತೆ ಬುದ್ಧ ಕೇಳ್ತಾನೆ, ಸರಿ ಹಾಗಾದ್ರೆ ನಾನು ಅರಮನೆಯಲ್ಲಿ ಇರ್ಬೇಕು ಅಂತಂದ್ರೆ ನಾನು ಹೇಳ್ದಂಗೆ ಮಾಡ್ಬೇಕು ಅಂತ ಹೇಳಿ. ಸರಿಯಪ್ಪ, ಅದೇನು ಹೇಳು, ನಿನಗೇನ್ ಬೇಕು ಹೇಳು, ಏನಾರು ಅಲ್ಲಿ ತಂದ್ಕೊಳ್ಳೋಣ, ಏನ್ ಹೇಳಿ, ಏನ್ ಬೇಕಾದ್ರೂ ಮಾಡೋಣ ಅಂತೇಳಿ ಹೇಳಿದ. ಆಗ ಬುದ್ಧ ಹೇಳ್ತಾನೆ, ಏನಂತ ಹೇಳ್ತಾನೆ, ನನಗೆ ಕಾಯಿಲೆ ಅನ್ನೋದೇ ಆಗ್ಬಾರ್ದು ಅವತ್ತು. ಅಂತಾನೆ, ನಾನು ಸಾಯ್ಬಾರ್ದು.
ನನಗೆ ವಯಸ್ಸಾಗಬಾರ್ದು, ಈ ರೀತಿ ನನ್ನ ನೋಡ್ಕೊಳ್ತೀಯಾ, ನಾನು ಈಗ ಹೇಗಿದ್ದೀನಿ ಹಾಗೆ ನನ್ನ ಕೊನೆವರೆಗೂ ನೀನು ನೋಡ್ಕೊಳ್ತೀಯಾ ಅಂತೇಳಿ ಕೇಳ್ತಾನೆ. ಆಗ ಶುದ್ಧೋಧನಿಗೆ ಮಾತೆ ಬರಲ್ಲ. ಗೊತ್ತಾನೆ ಮನುಷ್ಯನ್ಗೆ ಅವೆಲ್ಲ ಸಹಜ, ಹೇಳಿ ಕೇಳಿ ಬರ್ತಾವ ಮನುಷ್ಯನ್ಗೆ. ನಾವ್ ಯಾವಾಗ ಸಾಯ್ತೀವಿ ಅಂತ ನಮಗೆ ಗೊತ್ತಿದ್ಯಾ, ಯಾವಾಗ ಹುಷಾರಿಲ್ದಂಗಾಗುತ್ತೆ ಗೊತ್ತಿದ್ಯಾ, ಗೊತ್ತಾನೆ. ಅದರಿಂದಾಗಿ ಇವನ್ನೆಲ್ಲ ಕೊಡೋದಕ್ಕೆ ಸಾಧ್ಯ ಆಗದೆ ಸುಮ್ಮನೆ ನಿಂತ್ಕೊಂಡಿರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ತನ್ನ ಅರಮನೆಗೆ ತನ್ನ ಅಂತಃಪುರಕ್ಕೆ ಬರ್ತಾನೆ. ಬಂದ್ಬಿಟ್ಟು ಹೆಂಡತಿ ಮಕ್ಕಳು ಮಲಗಿರ್ತಾರೆ, ಅವ್ರ ಮುಖವನ್ನ ಒಮ್ಮೆ ನೋಡ್ತಾರೆ. ಅವ್ರು ಒಂದ್ಸಲ ಯೋಚನೆ ಮಾಡ್ತಾನೆ, ನಾನು ಇವ್ರನ್ನ ಬಿಟ್ಟು ಹೋದ್ರೆ ಹೇಗೆ ಅಂತ. ಇವ್ರು ನನ್ನೇ ನೆಚ್ಕೊಂಡಿದ್ದಾರೆ ಹೇಗೆ ಅಂತೇಳಿ ಯೋಚನೆ ಮಾಡಿದ್ರು ಕೂಡ ಅವನಿಗೆ ಅವುಗಳನ್ನೆಲ್ಲ ನೋಡಿ ಮನಸ್ಸು ವಿಚಲಿತವಾದ್ದರಿಂದಾಗಿ ನಾನು ಏನಾದ್ರು ಒಂದು ಸಾಧನೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳಿದಂಗೆ ಅರ್ಧರಾತ್ರಿಯಲ್ಲಿ ಅರಮನೆಯನ್ನು ಏನ್ ಮಾಡ್ತಾರೆ ಬಿಟ್ಟು ಹೊರಗೆ ಬರ್ತಾನೆ. ಹೊರಗೆ ಬಂದ್ಬಿಟ್ಟು ಮಗಧ ರಾಜ್ಯಕ್ಕೆ ಬರ್ತಾನೆ. ಮಗಧ ರಾಜ್ಯಕ್ಕೆ ಬಂದಾಗ ಹಲವಾರು ಸನ್ಯಾಸಿಗಳನ್ನೆಲ್ಲ ಏನ್ ಮಾಡಿ ಸಂದರ್ಶಿಸಿ ಅವನು ತಪಸ್ಸುಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಒಮ್ಮೆ ನೀರು ಆಹಾರಗಳನ್ನೆಲ್ಲ ತ್ಯಜಿಸಿ ತಪಸ್ಸನ್ನ ಮಾಡ್ತಾ ಇರ್ತಾನೆ. ಆಗ ಅವನಿಗೆ ದೇಹ ಕೃಶವಾಗ್ಬಿಟ್ಟು ಅಂದ್ರೆ ದೇಹ ಎಲ್ಲ ಸ್ವರ್ಗೆ ಹೋಗ್ಬಿಟ್ಟು ಚೇತನ ಅನ್ನೋದೇ ಅವನಿಗೆ ಇಲ್ದಂಗಾಗುತ್ತೆ. ಆಗ ಅವನು ಅನ್ನ ನೀರು ತೆಗೆದು ತಪಸ್ಸನ್ನ ಮಾಡೋದು ಬೇಡ ಅಂತೇಳಿ ನಿರ್ಧರಿಸ್ಕೊಳ್ತಾನೆ. ಆಗ ಸುಜಾತ ಅಂತಕ್ಕಂಥ ಒಬ್ಬ ಹೆಂಗಸು ಕೊಟ್ಟಂತ ಪಾಯಸವನ್ನ ಸೇವಿಸಿ ತನ್ನ ಏನೋ ಆಹಾರವನ್ನು ತ್ಯಜಿಸಿ ಮಾಡ್ತಕ್ಕಂಥ ತಪಸ್ಸನ್ನ ಅಂತ್ಯಗೊಳಿಸಿ ಅವನೇನ್ ಮಾಡ್ತಾನೆ, ಒಂದು ವೃಕ್ಷ ಇರುತ್ತೆ ಬೋಧಿ ವೃಕ್ಷ ಅಂತೇಳಿ, ಆ ವೃಕ್ಷದ ಕೆಳಗೆ ತಪಸ್ಸಿಗೆ ಅಂತೇಳಿ ಸುಮಾರು 7 ವಾರಗಳ ಕಾಲ ಕುಳಿತುಕೊಳ್ತಾನೆ. ಆ ನಂತರ ಇವನಿಗೆ ಆ ವೃಕ್ಷದ ಕೆಳಗೆ ಜ್ಞಾನೋದಯ ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳ? ಈ ರೀತಿ ನಾವು ಹಲವಾರು. ನೆಕ್ಸ್ಟ್ ಪ್ರಶ್ನೆ ಮಕ್ಕಳ, ಟಿ ಎಸ್ ಜಯಪ್ಪ ಗೌಡ ಅವರು ಜನಿಸಿದ ಸ್ಥಳ ಯಾವುದು? ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾಟಹಳ್ಳಿಯಲ್ಲಿ ಟಿ.ಎಸ್. ಜಯಪ್ಪ ಗೌಡರು ಜನಿಸಿದರು. ವೆರಿ ಗುಡ್. ನೋಡಿ ಹಿಂಗೆ ವಾಕ್ಯದಲ್ಲಿ ಹೇಳ್ಬೇಕಾಯ್ತಾ? ನೆಕ್ಸ್ಟ್, ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು? ನಾಲ್ವಡಿ ಕೃಷ್ಣರಾಜ ಒಡೆಯರು 1895ರಂದು ಪಟ್ಟಾಭಿಷೇಕರಾದರು. ವೆರಿ ಗುಡ್. ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾಗಿದ್ದರು? ಯಾವುದಕ್ಕಾಗಿ ಕಂಕಣಬದ್ಧರಾಗಿದ್ದರು? ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಂಕಣಬದ್ಧ. ವೆರಿ ಗುಡ್. ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಂಕಣಬದ್ಧರಾಗಿದ್ದರು. ಆಯ್ತಾ? ಚೆನ್ನಾಗಿ ಉತ್ತರ ಹೇಳಿದ್ದೀರಾ ಮಕ್ಕಳ. ನಿಮಗೊಂದು ಮನೆ ಕೆಲಸವನ್ನ ಕೊಡ್ತೀನಿ. ಇವತ್ತು ನಾವೆಷ್ಟು ಮಾಡಿದೀವೋ ಅಷ್ಟು ಭಾಗದಲ್ಲಿ ಕೆಲವು ಅನ್ಯ ದೇಶೀಯ ಪದಗಳು ಬರ್ತವೆ. ಆ ಅನ್ಯ ದೇಶೀಯ ಪದಗಳನ್ನ ಪಟ್ಟಿ ಮಾಡ್ಕೊಂಡ್ಬನ್ನಿ. ಯಾವ ಭಾಷೆಯಿಂದ ಯಾವ ಪದ ಬಂದಿದೆ ಅನ್ನೋದನ್ನ ಪಟ್ಟಿ ಮಾಡ್ಕೊಂಡು ಒಂದು ಪಟ್ಟಿ ತಯಾರಿಸ್ಕೊಂಡು ಬನ್ನಿ.